ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕಳೆದ ಒಂದು ವಾರದಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಕೇಳ್ತಿದ್ದಂತಹ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇದು ರೆಡಿಮೇಡ್ ಪೋರ್ಟ್ಫೋಲಿಯೋ ಬಗ್ಗೆ ಆಗಿರುತ್ತೆ. ಆಕ್ಚುಲಿ ಒಂದು ರಿಸರ್ಚ್ ಹೌಸ್ ತನ್ನ ಸಬ್ಸ್ಕ್ರೈಬರ್ಸ್ಗೆ ರೆಡಿಮೇಡ್ ಪೋರ್ಟ್ಫೋಲಿಯೋನ ಪ್ರಿಪೇರ್ ಮಾಡಿ ಲಿಸ್ಟ್ ಕೊಡುತ್ತೆ, ಈ ಸ್ಟಾಕ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂತ. ಇದ್ರ ಬಗ್ಗೆ ಹಲವರು ಪ್ರಶ್ನೆ ಮಾಡ್ತಾ ಇದ್ದೀರಿ, ನಾವು ಈ ಪೋರ್ಟ್ಫೋಲಿಯೋಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ. ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಏನೆಲ್ಲ ಇದೆ ಅಂತ, ಜೊತೆಗೆ ಯಾವ ಕಂಪನಿ ಇದನ್ನ ಕೊಡ್ತಿರೋದು ಎಲ್ಲವನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಅವಾಗ್ಲೇ ಹೇಳಿದೆ ರೆಡಿಮೇಡ್ ಪೋರ್ಟ್ಫೋಲಿಯೋ ಅಂತ. ಅಂದ್ರೆ ಇಲ್ಲಿ ಒಂದಷ್ಟು ಷೇರುಗಳನ್ನ ಅವರು ಲಿಸ್ಟ್ ಕೊಡ್ತಾರೆ, ಅದರಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಅದನ್ನ ಸ್ಟಡಿ ಮಾಡಿರ್ತಾರೆ, ಸುಮ್ಮನೆ ರ್ಯಾಂಡಮ್ ಆಗಿ ಲಿಸ್ಟ್ ಕೊಟ್ಬಿಡೋದಿಲ್ಲ. ಅವರುಗಳು ಸ್ಟಡಿ ಮಾಡಿರ್ತಾರೆ. ಅದು ಬ್ರೋಕರೇಜ್ ಹೌಸಸ್ ಆಗ್ಬೋದು, ಫಂಡ್ ಹೌಸಸ್ ಆಗ್ಬೋದು, ಅಥವಾ ರಿಸರ್ಚ್ ಹೌಸಸ್ ಆಗ್ಬೋದು. ಇವರು ಲಿಸ್ಟ್ ಕೊಡ್ತಾರೆ ಅಂತಂದ್ರೆ ಅದು ಬ್ಯಾಕ್ಡ್ ಬೈ ರಿಸರ್ಚ್. ಇವರು ಸಾಕಷ್ಟು ಸ್ಟಡಿ ಮಾಡಿರ್ತಾರೆ, ಅದು ಯಾರೇ ಆಗಿರ್ಲಿ. ಅದರಲ್ಲೂ ಇದು ವೆಲ್ ನೋನ್ ಕಂಪನಿ ನಾನು ಇವತ್ತು ಕವರ್ ಮಾಡ್ತಾ ಇರೋದು, ಜೊತೆಗೆ ನೀವು ಕೇಳ್ತಾ ಇದ್ದಿದ್ದು ಕೂಡ. ಹಾಗಾಗಿ ಅದರ ಹಿಂದೆ ಹಲವರ ಸ್ಟಡೀಸ್ ಇರುತ್ತೆ. ಕಂಪನಿ ಬಗ್ಗೆ ಆಗ್ಬೋದು, ಹಾಗೆ ಇತ್ತೀಚಿನ ಸರ್ಕಾರದ ನೀತಿಗಳ ಬಗ್ಗೆ ಆಗ್ಬೋದು, ಜೊತೆಗೆ ಆ ಕಂಪನಿಯ ಫ್ಯೂಚರ್ ಪೊಟೆನ್ಶಿಯಲ್ ಬಗ್ಗೆ ಆಗ್ಬೋದು. ಇದೆಲ್ಲವನ್ನು ಸ್ಟಡಿ ಮಾಡಿದ ನಂತರನೇ ಅವರು ತಮ್ಮ ಸಬ್ಸ್ಕ್ರೈಬರ್ಸ್ಗೆ ಷೇರುಗಳ ಲಿಸ್ಟ್ ಅನ್ನ ಕೊಡೋದು, ಈ ಷೇರುಗಳನ್ನು ನೀವು ಬೈ ಮಾಡಿ ಅಂತ. ಹಾಗಾಗಿ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ಹಾಗೆ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದ್ರೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದ್ರಲ್ಲೇನು ತಪ್ಪಿಲ್ಲ. ಯಾಕೆಂತಂದ್ರೆ ಅದು ಕೂಡ ವೆಲ್ ಸ್ಟಡಿಡ್ ಸ್ಟಾಕ್ಸ್ ಗಳೇ ಆಗಿರುತ್ತವೆ. ಹಾಗೆ ಆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ರೆಕಮೆಂಡ್ ಮಾಡಿದವ್ರಿಗೆ ಹೆಸರು ಬರೋದಿಲ್ಲ, ಅವರ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ, ಯಾರು ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ. ಹಾಗಾಗಿ ಅವರು ಕೂಡ ಬೆಸ್ಟ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಖಂಡಿತ ವೇರಿಯೇಷನ್ಸ್ ಆಗುತ್ತೆ, ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು, ಕೆಲವು ಸಲ ನೆಗೆಟಿವ್ ಆಗ್ಬೋದು, ಅನಂತರ ರಿಕವರಿ ಕೂಡ ಆಗ್ಬೋದು. ಆದ್ರೆ ಅವರ ಮೋಟೋ ಕೂಡ ನಿಮಗೆ ಲಾಭವನ್ನ ಕೊಡೋದೇ ಆಗಿರುತ್ತೆ. ಹಾಗಾಗಿ ಇನ್ ಕೇಸ್ ನಿಮ್ಮ ಹತ್ರ ಇದರ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದ್ರೆ, ಜೊತೆಗೆ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದೆ ಅಂತಂದ್ರೆ, ಖಂಡಿತ ಇವರ ರೆಡಿಮೇಡ್ ಪೋರ್ಟ್ಫೋಲಿಯೋನ ಬಳಸ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗಾದ್ರೆ ಇದನ್ನ ಕೊಡೋರು ಯಾರು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಮನಿ ಕಂಟ್ರೋಲ್. ಸಾಕಷ್ಟು ಪ್ರಶ್ನೆಗಳು ಕಳೆದ ವಾರದಿಂದ ಮನಿ ಕಂಟ್ರೋಲ್ ಆಲ್ಫಾ ಪೋಲಿಯೋಸ್ ಬಗ್ಗೆ ಬರ್ತಾ ಇದೆ. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾ ಅಂತ. ಬಹುಶಃ 3-4 ಆಲ್ಫಾ ಪೋಲಿಯೋಸ್ ಇದೆ. ಇವ್ರದ್ದು ವೇರಿಯಸ್ ಲಿಸ್ಟ್ ಇರುತ್ತೆ, ಅಂದ್ರೆ ವೇರಿಯಸ್ ಕಂಪನೀಸ್, ಅವುಗಳಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಜೊತೆಗೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಮನಿ ಕಂಟ್ರೋಲ್ ಪ್ರೋನ ಸಬ್ಸ್ಕ್ರಿಪ್ಷನ್ ಇರಬೇಕಾಗುತ್ತೆ. ಯಾಕಂದ್ರೆ ಎಕ್ಸ್ಕ್ಲೂಸಿವ್ಲಿ ಮನಿ ಕಂಟ್ರೋಲ್ ಪ್ರೋ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಕೊಡುವಂತದ್ದು ಈ ಆಲ್ಫಾ ಪೋಲಿಯೋಸ್ ಐಡಿಯಾಸ್ ಮನಿ ಕಂಟ್ರೋಲ್ ಇಂದ. ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತಂದ್ರೆ ನಿಮ್ಗೆ ಈ ಆರ್ಟಿಕಲ್ ಅವೈಲಬಲ್ ಇರೋದಿಲ್ಲ, ನೀವು ನೋಡಕ್ ಆಗೋದಿಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಪ್ರೋ ಸಬ್ಸ್ಕ್ರಿಪ್ಷನ್ ಇದೆ ಅಂತಂದ್ರೆ ಖಂಡಿತ ಇದನ್ನ ನೋಡಬಹುದು. ಜೊತೆಗೆ ಖಂಡಿತ ನಾನು ಇದನ್ನ ರೆಕಮೆಂಡ್ ಮಾಡ್ತಿಲ್ಲ. ಅಂದ್ರೆ ಇದೇನು ಪ್ರಮೋಷನಲ್ ವಿಡಿಯೋ ಕೂಡ ಅಲ್ಲ, ಮನಿ ಕಂಟ್ರೋಲ್ ಪ್ರಮೋಷನಲ್ ವಿಡಿಯೋ ಕೂಡ ಅಲ್ಲ. ನಿಮ್ಗೆ ಗೊತ್ತಿದೆ ನಾನು ಯಾವ್ದು ಪ್ರಮೋಷನ್ ಮಾಡೋದಿಲ್ಲ ಅಂತ. ಆದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿದ್ರಿಂದ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇದ್ದಾವೆ, ಬಟ್ ಬೆಟರ್ ಆಪ್ಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಕಡಿಮೆ ಇದೆ ಅಷ್ಟೇ. ಇದಕ್ಕಿಂತ ಬೆಟರ್ ಆಪ್ಷನ್ ಇರೋ ಕಡೆ ಪ್ರೈಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇದರ ಪ್ರೈಸ್ ಅನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು 3 months ಗೆ 199 rupees ಇದೆ, ಹಾಗೆ 1 year ಗೆ 499 ಇದೆ, ಹಾಗೆ 3 years ಗೆ 999 ಇದೆ. 999 ಗೆ ನೀವು 3 years ಬಳಸಬಹುದು. ಈ ಆಲ್ಫಾ ಪೋಲಿಯೋಸ್ ಕೂಡ ನಿಮಗೆ ಪ್ರೋ ಸಬ್ಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ. ಇನ್ನೊಂದು ಸೂಪರ್ ಪ್ರೋ ಅಂತ ಆಪ್ಷನ್ ಇದೆ, ಇಲ್ಲಿ 1 month ಗೆ ನೋಡಬಹುದು 499 ಇದೆ, ಹಾಗೆ 1 year ಗೆ 2499 ಇದೆ. ಅದು ಲಾಂಚ್ ಪ್ರೈಸ್, ಮುಂದಿನ ದಿನಗಳಲ್ಲಿ ಅದು ಜಾಸ್ತಿನೂ ಕೂಡ ಆಗಬಹುದು. ಇಲ್ಲಿ ಕೆಲವೊಂದು ಅಡಿಷನಲ್ ಸರ್ವಿಸಸ್ ಇರುತ್ತೆ ನೋಡಬಹುದು. ಪ್ರೋ ನಲ್ಲಿ ಇರೋದಿಲ್ಲ, ಸೂಪರ್ ಪ್ರೋ ನಲ್ಲಿ ಈ ಆಪ್ಷನ್ಸ್ ಇರುತ್ತೆ. ಆಲ್ಫಾ ಜನರೇಟರ್ಸ್, ಚಾರ್ಟ್ ಪ್ಯಾಟರ್ನ್ಸ್, ಎಐ ಪವರ್ಡ್ ಸ್ಟಾಕ್ ಅಪ್ಡೇಟ್ಸ್, ಸೂಪರ್ ಪ್ರೋ ಡ್ಯಾಶ್ ಬೋರ್ಡ್, ಇವುಗಳು ಸಿಗುತ್ತೆ ಸೂಪರ್ ಪ್ರೋ ಸಬ್ಸ್ಕ್ರೈಬರ್ಸ್ಗೆ. ಬಟ್ 2500 ಇದೆ. ಪ್ರೋ ನಲ್ಲಿ ಈ 4 ಫೀಚರ್ಸ್ ಇರೋದಿಲ್ಲ, ಸೂಪರ್ ಪ್ರೋ ನಲ್ಲಿ 4 ಫೀಚರ್ಸ್ ಆಡ್ ಆಗುತ್ತೆ ಅಷ್ಟೇ. ಬಟ್ 2500 1 year ಇರುತ್ತೆ. ಅದೇ ನಾವು ಪ್ರೋ ನೋಡಿದ್ರೆ 999 ಕೊಟ್ಬಿಟ್ರೆ 3 ವರ್ಷ ಬಳಸಬಹುದು. ಡಿಫರೆನ್ಸ್ ಇನ್ ಬೇರೆವೆಲ್ಲ ಸೇಮ್ ಇದೆ ನೋಡಬಹುದು. ಕಾಂಪ್ರಿಹೆನ್ಸಿವ್ ಸ್ಟಾಕ್ ಅನಾಲಿಸಿಸ್ ಇದೆಲ್ಲ ಸೇಮ್ ಇರುತ್ತೆ, ಇಲ್ಲೇನು ಬದಲಾವಣೆ ಇಲ್ಲ. ಹಾಗೆ ನೀವು ಎಕನಾಮಿಕ್ ಟೈಮ್ಸ್ ನ ನೋಡಿದ್ರೆ ಅಲ್ಲಿ ಪ್ರೈಸ್ ಜಾಸ್ತಿ ನೋಡಬಹುದು. ನೀವು ಇಲ್ಲಿ 1 year ಗೆ 2600 ಇದೆ, 2 years ಗೆ 4200, ಹಾಗೆ 3 years ಗೆ 4799, ಈ ರೀತಿ ಇದೆ. ಇಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಮನಿ ಕಂಟ್ರೋಲ್. ಎಕನಾಮಿಕ್ ಟೈಮ್ಸ್ ಕಾಸ್ಟ್ಲಿ, ಬಟ್ ಅಲ್ಲಿ ಕೆಲವೊಂದು ಫೀಚರ್ಸ್ ಜಾಸ್ತಿ ಇದೆ ನಾನು ನೋಡಿರೋ ಮಟ್ಟಿಗೆ, ನಾನು ಬಳಸಿರೋ ಮಟ್ಟಿಗೆ. ಯಾಕಂದ್ರೆ ನಾನು 2 ಬಳಸ್ತೀನಿ, 2 ಪ್ರೋ ಇದೆ. ಮನಿ ಕಂಟ್ರೋಲ್ ಅಲ್ಲಿ ಪ್ರೋ ಅಂತಾರೆ, ಎಕನಾಮಿಕ್ ಟೈಮ್ಸ್ ಅಲ್ಲಿ ಪ್ರೈಮ್ ಅಂತಾರೆ, ಪ್ರೈಮ್ ಮೆಂಬರ್ ಅಂತ. ಇನ್ ಕೇಸ್ ನೀವು ಇಂಗ್ಲಿಷ್ ಅಲ್ಲಿ ಓದಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತಂದ್ರೆ ಖಂಡಿತ ಯಾವ್ದನ್ನ ಬೇಕಿದ್ರು ನೋಡ್ಬೋದು.
ಬಟ್ ನಾನಂತೂ ಪ್ರಮೋಟ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಬಟ್ ತುಂಬಾ ಜನ ಇದನ್ನ ಪ್ರಿಫರ್ ಮಾಡ್ತಿರೋದು ಯಾಕೆ ಅಂತಂದ್ರೆ ಆಲ್ಫಾ ಪೋಲಿಯೋಸ್ ಸಿಗುತ್ತೆ ಅಂತ, ಅಂದ್ರೆ ರೆಡಿಮೇಡ್ ಪೋರ್ಟ್ಫೋಲಿಯೋ ಸಿಗುತ್ತೆ ಅಂತ. ಆದ್ರೆ ಇದು 1 ಇಯರ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಅವರು ಲಾಂಗ್ ಟರ್ಮ್ ಅಂತ ಮಾಡೋದಿಲ್ಲ. 1 ಇಯರ್ ಅಥವಾ ಕೆಲವೊಂದು ಥೀಮ್ ಬೇಸ್ಡ್ ಇರುತ್ತೆ, ಅದನ್ನ ನಾನು ತೋರಿಸ್ತೀನಿ. ಫಸ್ಟ್ ನೀವು ಇಲ್ಲಿ ನೋಡಬಹುದು. ಈಗ ನಾನು ಮನಿ ಕಂಟ್ರೋಲ್ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಹೋಮ್ ಪೇಜ್ ಅಲ್ಲಿ ಇಲ್ಲಿ ಪ್ರೋ ಅಂತ ಕಾಣ್ತಾ ಇದೆ. ಜಸ್ಟ್ ನೀವು ಪ್ರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೋ ಆರ್ಟಿಕಲ್ಸ್ ಎಲ್ಲಾನು ಕೂಡ ಓಪನ್ ಆಗುತ್ತೆ. ನೋಡಬಹುದು, ಇವೆಲ್ಲ ಪ್ರೋ ಆರ್ಟಿಕಲ್ಸ್. ಫ್ರೀ ರೀಡರ್ಸ್ಗೆ ಈ ಆರ್ಟಿಕಲ್ಸ್ ಬರೋದಿಲ್ಲ ಓದ್ಲಿಕ್ಕೆ. ಹೆಡ್ಲೈನ್ ಓದ್ಬೋದು ಅಷ್ಟೇ, ಫುಲ್ ಆರ್ಟಿಕಲ್ ಓಪನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಲಾಗಿನ್ ಆಗಿಲ್ಲ, ಜಸ್ಟ್ ಓಪನ್ ಮಾಡ್ತೀನಿ. ನೋಡಬಹುದು ಇಲ್ಲಿ ಅನ್ಲಾಕ್ ದಿಸ್ ಆರ್ಟಿಕಲ್ ಅಂತ ಇದೆ. ಆರ್ ಯು ಎ ಪ್ರೋ ಸಬ್ಸ್ಕ್ರೈಬರ್ ಸೈನ್ ಇನ್ ಈ ರೀತಿ ಬರುತ್ತೆ. ಬಟ್ ನಾವು ಲಾಗಿನ್ ಆದ ತಕ್ಷಣ ಇನ್ ಕೇಸ್ ಸಬ್ಸ್ಕ್ರಿಪ್ಷನ್ ಇದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಈ ಆರ್ಟಿಕಲ್ಸ್. ಇಲ್ಲಿ ಪ್ರೋಗೆ ಬಂದ್ರೆ ಇಲ್ಲಿದೆ ನೋಡಬಹುದು, ಆಲ್ಫಾ ಪೋಲಿಯೋಸ್ ಕಾಣ್ತಾ ಇದೆಯಲ್ವಾ, ಆಲ್ಫಾ ಪೋಲಿಯೋಸ್. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೇರಿಯಸ್ ಪೋರ್ಟ್ಫೋಲಿಯೋಸ್ ಕಾಣುತ್ತೆ. ನೋಡಬಹುದು, ಬಜೆಟ್ 2025 ಪೋರ್ಟ್ಫೋಲಿಯೋ ಅಂದ್ರೆ ಬಜೆಟ್ ಇಂದ ಯಾವ ಷೇರುಗಳಿಗೆ ಲಾಭ ಆಗ್ಬಹುದು ಈ ವರ್ಷದ ಬಜೆಟ್, ಅದರ ಲಿಸ್ಟ್ ಅನ್ನ ಮಾಡಿರ್ತಾರೆ. ಯಾವೆಲ್ಲ ಷೇರುಗಳಿಗೆ ಲಾಭ ಆಗುತ್ತೆ, ಅದರಲ್ಲಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಷೇರುಗಳು ಯಾವಿದ್ದಾವೆ, ಬೆಟರ್ ಪರ್ಫಾರ್ಮೆನ್ಸ್ ಮಾಡಬಹುದಾಗಿರುವಂತಹ ಷೇರುಗಳು ಯಾವಿದ್ದಾವೆ ಅನ್ನೋದನ್ನ ಸ್ಟಡಿ ಮಾಡಿ ಅದಕ್ಕೆ ಒಂದು ಸಪರೇಟ್ ಪೋರ್ಟ್ಫೋಲಿಯೋ ರೆಡಿ ಮಾಡ್ಕೊಡ್ತಾರೆ ಮನಿ ಕಂಟ್ರೋಲ್ ಪ್ರೋನರ್. ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ನೋಡಬಹುದು. ರಿಟರ್ನ್ ಸಿನ್ಸ್ 17 to 2025 17ನೇ ತಾರೀಕು ಫೆಬ್ರವರಿಯಲ್ಲಿ ಕೊಟ್ಟಿರುವಂತದ್ದು. ಇದನ್ನ 13% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲಿವರೆಗೂ. ನಿಫ್ಟಿ 50 8% ರಿಟರ್ನ್ಸ್ ಕೊಟ್ಟಿದೆ. ನಿಫ್ಟಿ 500 10% ಕೊಟ್ಟಿದೆ. ಅಂದ್ರೆ ನಿಫ್ಟಿ 50 ಹಾಗೂ ನಿಫ್ಟಿ 500 ನ ಬೀಟ್ ಮಾಡಿದೆ. 13% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೋಡಬಹುದು, 1,78,449 ರೂಪಾಯಿ ಬೇಕಾಗುತ್ತೆ. ಅವರು ಮಿನಿಮಮ್ ಕೊಟ್ಟಿರ್ತಾರೆ. ನೀವು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. 50,000 ಇನ್ವೆಸ್ಟ್ ಮಾಡಬಹುದು, ಲಕ್ಷನೂ ಇನ್ವೆಸ್ಟ್ ಮಾಡಬಹುದು, 5 ಲಕ್ಷನೂ ಇನ್ವೆಸ್ಟ್ ಮಾಡಬಹುದು. ಆ ರೀತಿ ಇರುತ್ತೆ. ಇಲ್ಲಿ ನ್ಯೂ ಇಯರ್ 2025 ಪೋರ್ಟ್ಫೋಲಿಯೋ ಇಲ್ಲಿ ನೋಡಬಹುದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,80,000 ಇದೆ. ದಿಸ್ ಥೀಮ್ ಅರೌಂಡ್ 7% ಮೈನಸ್ ಇದೆ. ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಆಫ್ಟರ್ ರೆಕಮೆಂಡೇಶನ್. ಬಟ್ ಇನ್ನು ಟೈಮ್ ಇದೆ, ಯಾಕಂದ್ರೆ ಈಗ ಜಸ್ಟ್ ಇನ್ನು ಮೇನ್ ಅಲ್ಲಿ ಇದೀವಿ. ಬಹುಶಃ ಡಿಸೆಂಬರ್ ಅಷ್ಟರಲ್ಲಿ ಪಾಸಿಟಿವ್ ಕೂಡ ಆಗ್ಬಹುದು. ನಿಫ್ಟಿ 50 ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಫ್ಟಿ 500 ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ ಈ ಥೀಮ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಂತರ ಅಫ್ಲೂಯೆಂಟ್ ಇಂಡಿಯಾ ಪೋರ್ಟ್ಫೋಲಿಯೋ 1,05,000 ಬೇಕಾಗುತ್ತೆ. ಇಲ್ಲೂ ಕೂಡ ನೋಡಬಹುದು. ದಿಸ್ ಥೀಮ್ 1% ಡೌನ್ ಇದೆ. ಯಾವಾಗ ರೆಕಮೆಂಡೇಶನ್ ನೋಡಬಹುದು, 25/11/2024. ಇದು 7/1/2025. ನಿಫ್ಟಿ 4% ಅಪ್ ಆಗಿದೆ. ಅಲ್ಲಿಂದ ನಿಫ್ಟಿ 500 2.5% ಅಪ್ ಆಗಿದೆ. ಬಟ್ ದಿಸ್ ಥೀಮ್ 1.6% ಮೈನಸ್ ಇದೆ ಆಸ್ ಆಫ್ ನೌ. ಹಾಗೆ ದೀಪಾವಳಿ ಪೋರ್ಟ್ಫೋಲಿಯೋ ನೋಡಬಹುದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,21,823. ಹಾಗೆ ಡೇಟ್ ನೋಡಬಹುದು 24/10/2024. ದಿಸ್ ಥೀಮ್ 1.4% ಅಪ್ ಆಗಿದೆ. ನಿಫ್ಟಿ 50 1.9% ಅಪ್ ಆಗಿದೆ. ನಿಫ್ಟಿ 500 0 ಇದೆ, ಫ್ಲಾಟ್ ಇದೆ ಅಲ್ಲಿಂದ ಇಲ್ಲಿವರೆಗೂ. ನೆಕ್ಸ್ಟ್ ದೀಪಾವಳಿವರೆಗೂ ಇದು ಚಾಲನೆಯಲ್ಲಿರುತ್ತೆ. ನೆಕ್ಸ್ಟ್ ದೀಪಾವಳಿಗೆ ಮತ್ತೆ ಒಂದು ಹೊಸ ಪೋರ್ಟ್ಫೋಲಿಯೋ ಕೊಡ್ತಾರೆ. ಈ ರೀತಿ 4 ವೇರಿಯಸ್ ಪೋರ್ಟ್ಫೋಲಿಯೋ ಇದೆ. ಅಫ್ಲೂಯೆಂಟ್ ಇಂಡಿಯಾ ಪೋರ್ಟ್ಫೋಲಿಯೋ, ದೀಪಾವಳಿ 2024 ಪೋರ್ಟ್ಫೋಲಿಯೋ, ಬಜೆಟ್ 2025, ಹಾಗೆ ನ್ಯೂ ಇಯರ್ 2025. ಈಗ 4 ವೇರಿಯಸ್ ಪೋರ್ಟ್ಫೋಲಿಯೋಸ್ ಇದೆ. ಇಲ್ಲಿ ಇವುಗಳು ಸಿಗುತ್ತೆ. ಬಟ್ ನಾನು ಹೇಳೋದೇನಂದ್ರೆ, ಖಂಡಿತ ಇದು ಕೂಡ ರಿಸರ್ಚ್ ಬ್ಯಾಕ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೋಡ್ಬೇಕಾಗತ್ತೆ. ಇಲ್ಲೂ ಕೂಡ ಲಾಂಗ್ ಟರ್ಮ್ ಗೆ ಕೇಪಬಲ್ ಆಗಿರುವಂತ ಸ್ಟಾಕ್ ಗಳು ಇರುತ್ತವೆ, ಇಲ್ಲ ಅಂತಲ್ಲ. ಬಟ್ ಥೀಮ್ ಬೇಸ್ಡ್ ಕೊಟ್ಟಾಗ ಆ ಥೀಮ್ ಎಷ್ಟು ದಿನ ವರ್ಕ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಕೆಲವು ಸಲ. ಎಸ್ಪೆಷಲಿ ಬಜೆಟ್ ಅಂತಂದಾಗ ನೆಕ್ಸ್ಟ್ ಬಜೆಟ್ ಅಲ್ಲಿ ಸರ್ಕಾರದ ನೀತಿಗಳು ಬದಲಾಗಬಹುದು, ಆಗ ಬದಲಿಸಬೇಕಾಗುವಂತ ಅವಶ್ಯಕತೆ ಇರುತ್ತೆ. ಬಟ್ ಇವರು ಅದಕ್ಕೆ ಸಂಬಂಧಪಟ್ಟಂತೆ ಸರ್ವಿಸಸ್ ಕೊಡೋದಿಲ್ಲ. ಜಸ್ಟ್ ಒಂದು ಪೋರ್ಟ್ಫೋಲಿಯೋ ರೆಡಿ ಮಾಡ್ತಾರೆ, ಕೊಡ್ತಾರೆ. ಆನಂತರ ನೀವು ಆ ಕಂಪನಿಯನ್ನ ಸೇಲ್ ಮಾಡ್ಬೇಕಾ, ಬೈ ಮಾಡ್ಬೇಕಾ, ಅದ್ರ ಬಗ್ಗೆ ಏನು ಮಾಹಿತಿಗಳು ಇರೋದಿಲ್ಲ 1 ವರ್ಷ ಆದ್ಮೇಲೆ. ಹಾಗಾಗಿ ಇದಕ್ಕಿಂತ ಬೇರೆ ಪೋರ್ಟ್ಫೋಲಿಯೋ ಸರ್ವಿಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಟರ್. ಅಲ್ಲಿ ಕಡಿಮೆ ಇರೋದಿಲ್ಲ, 15,000, 20,000, 25,000, 30,000 ತನಕನೂ ಇರ್ತವೆ. ಅದಕ್ಕಿಂತ ಜಾಸ್ತಿ ಕೂಡ ಇದೆ. ನೀವು ರೆಡಿಮೇಡ್ ಪೋರ್ಟ್ಫೋಲಿಯೋ ಬೇಕು ಅಂದ್ರೆ, ರಿಸ್ಕ್ ಬೇಡ ಅಂತಂದ್ರೆ ಅದನ್ನ ಮಾಡಬಹುದು. ನಾನು ಈ ಹಿಂದೆ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದ್ದೆ, ನೋಡಬಹುದು ಈ ವಿಡಿಯೋದಲ್ಲಿ. ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೆಮ್ಮದಿಯಾಗಿರ್ಬೇಕಾ, ಹೀಗೆ ಮಾಡಿ ಅಂತ. ಅಂದ್ರೆ ಅಲ್ಲಿ ಹಲವಾರು ಪೋರ್ಟ್ಫೋಲಿಯೋ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನಿಗಳನ್ನ ಕವರ್ ಮಾಡಿದ್ದೆ. ಇನ್ ಕೇಸ್ ಬೇಕಿದ್ರೆ ನಿಮಗೆ ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ಆಗ ಒಂದು ಐಡಿಯಾ ಬರ್ಬೋದು ನಿಮ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ. ಬಟ್ ಇವು ಕೂಡ ರಿಸರ್ಚ್ ಬ್ಯಾಕ್ಡೇ ಆಗಿರ್ತವೆ. ಬಟ್ 1 ಇಯರ್ ಗೆ ಲಿಮಿಟ್ ಆಗಿರುತ್ತೆ, ಅದೊಂದು ಡ್ರಾ ಬ್ಯಾಕ್ ಆಗಿರುತ್ತೆ. ಬಟ್ ಲಾಂಗ್ ಟರ್ಮ್ ಪ್ರಿಫರ್ ಮಾಡುವಂತರು ಇನ್ನು ಹೆಚ್ಚಿನ ಸ್ಟಡೀಸ್ ಮಾಡ್ಬೇಕಾಗುತ್ತೆ ಈ ಕಂಪನಿಗಳನ್ನ. 1 ಇಯರ್ ನಂತರ ಹೋಲ್ಡ್ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ. ಯಾಕಂದ್ರೆ 1 ಇಯರ್ ಗೆ ಇವರ ಪೋರ್ಟ್ಫೋಲಿಯೋ ಚೇಂಜ್ ಆಗುತ್ತೆ. ಮತ್ತೆ ಅದೇ ಸ್ಟಾಕ್ ಇನ್ಕ್ಲೂಡ್ ಆಗ್ಬೋದು, ಮತ್ತೆ ಕೆಲವು ಸಲ ಕೆಲವು ಸ್ಟಾಕ್ ಗಳು ಇನ್ಕ್ಲೂಡ್ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಆ ಪ್ರಶ್ನೆಗೆ ಉತ್ತರ ಇರೋದಿಲ್ಲ. ಬಟ್ ಕೆಲವೊಂದು ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ನೀವು ಇಂಟ್ರೆಸ್ಟ್ ಇದ್ರಿ, ಓದಕ್ ಇಂಟ್ರೆಸ್ಟ್ ಇದ್ರಿ ಅಂತಂದ್ರೆ ಖಂಡಿತ ಬಳಸ್ಕೊಳ್ಬಹುದು. ಯಾಕಂದ್ರೆ ಈ ಅನಾಲಿಸಿಸ್ ಅನ್ನ ಬಳಸ್ಕೊಂಡು ನೀವು ಸ್ವತಃ ಡಿಸಿಷನ್ ಗಳನ್ನ ತಗೊಳ್ಬಹುದು, ಅದು ಸಾಧ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ನೋಡೋದಾದ್ರೆ ಖಂಡಿತ ಪ್ರಯತ್ನ ಪಡಬಹುದು. ಸಬ್ಸ್ಕ್ರಿಪ್ಷನ್ ವರ್ತ್ ಇರುತ್ತೆ. ನಿಮಗೆ ಆರ್ಟಿಕಲ್ಸ್ ಚೆನ್ನಾಗಿ ಸಿಗುತ್ತೆ, ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಬಹುದು.
ಬಟ್ ಆಲ್ಫಾ ಫೋಲಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತಂದ್ರೆ ಬೆಟರ್ ಬೇರೆ ಆಪ್ಷನ್ ನೋಡೋದು. ಇದನ್ನ ಯಾವ್ದಾದ್ರು ಒಂದು ಓಪನ್ ಮಾಡೋಣ, ನೋಡೋಣ. 2025 ಪೋರ್ಟ್ಫೋಲಿಯೋನ ಓಪನ್ ಮಾಡ್ತೀನಿ. ಬಜೆಟ್ 2025 ನೋಡಬಹುದು. ಇಲ್ಲಿವರೆಗೂ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಹಾಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಚಾರ್ಟ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಪೋರ್ಟ್ಫೋಲಿಯೋ ಅಟ್ ಗ್ಲಾನ್ಸ್ ನೋಡಬಹುದು, ಯಾವೆಲ್ಲ ಶೇರ್ಗಳಿದೆ, ವೇಟೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಬಹುದು. ಕೊಚ್ಚಿನ್ ಶಿಪ್ ಯಾರ್ಡ್ಗೆ 7% ವೇಟೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದಷ್ಟು ಮಾಹಿತಿ ಬರುತ್ತೆ. ಕೊಚ್ಚಿನ್ ಶಿಪ್ ಯಾರ್ಡ್ ನ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಯಾವ ಸ್ಟಾಕ್ ಗೆ ಎಷ್ಟು ವೇಟೇಜ್ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಕ್ಯಾಶ್ ಅಲೋಕೇಶನ್ ಕೂಡ ಇದೆ ಇಲ್ಲಿ 12%. ರಿಸರ್ವ್ ಫಾರ್ ಡಿಪ್ಲಾಯ್ಮೆಂಟ್ ಇನ್ ಪೋರ್ಟ್ಫೋಲಿಯೋ. ಇನ್ ಕೇಸ್ ಡೌನ್ ಆದ್ರೆ ಆಗ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ 12% ಕ್ಯಾಶ್ ಕೂಡ ಇಟ್ಕೊಳ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಇರುತ್ತೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋದು ತಪ್ಪೇನಿಲ್ಲ, ಮಾಡಬಹುದು. ಇದು ಕೂಡ ಬ್ಯಾಕ್ಡ್ ಬೈ ರಿಸರ್ಚ್, ರ್ಯಾಂಡಮ್ ಆಗಿ ಏನು ಹೇಳೋದಿಲ್ಲ. ಅವರು ರಿಸರ್ಚ್ ಮಾಡಿನೇ ನಿಮ್ಮ ಮುಂದೆ ತರ್ತಾರೆ ಶೇರುಗಳನ್ನ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಂದಷ್ಟು ಡೌಟ್ ಗಳಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೊತೆಗೆ ಹಿಂದಿನ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಒಂದ್ಸಲ ನೋಡಿ, ಒಂದಷ್ಟು ಐಡಿಯಾಸ್ ನಿಮ್ಗೆ ಬರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.